ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂ, ಜಿಲ್ಲೆ ರಾಯಚೂರು. ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂಥ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆಗಳಿರ್ಬೋದು, ಮಿಲಿಟರಿ ಶಾಲೆಗಳಿರ್ಬೋದು, ಕಿತ್ತೂರು ಕನ್ಯಾವಸತಿ ಶಾಲೆಗಳಿಗೆ ಪ್ರತಿ ವರ್ಷವೂ ಈ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷ ಈ ಉಚಿತವಾಗಿರುವಂಥ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಅಥವಾ ವಿಡಿಯೋ ಕ್ಲಾಸನ್ನು ಕೊಡ್ತಾನೆ ಬರ್ತಾ ಇದೆ. ಇದರ ಉಪಯೋಗವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸರಳವಾಗಿ ಎದುರಿಸಿ ವಿವಿಧ ಪರೀಕ್ಷೆಗಳಲ್ಲಿ ಆಯ್ಕೆಯಾಗಿದ್ದಾರೆ. ಅದೇ ಥರ ಈ ವರ್ಷವು ನಡೀತಾ ಇರುವಂಥ ಜನವರಿ 18ರಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪರೀಕ್ಷೆ, ಅದರ ಒಂದು ಪ್ರಿಪ್ರೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿದಿನ ಉಚಿತವಾಗಿ ಯೂಟ್ಯೂಬ್ ಕ್ಲಾಸಸ್ ಆ್ಯಂಡ್ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು, ಈ ನವೋದಯ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳು ನಮ್ಮ ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಂಡು ಹೆಚ್ಚು ಅಂಕವನ್ನು ಪಟ್ಟಿರಿ ಅಂತ ಹೇಳುತ್ತಾ, ಇವತ್ತು ನಾನು ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಮಾಸ್ಟರ್ ಕ್ಲಾಸ್ 6 ಕೊಡ್ತಾ ಇದ್ದೀನಿ. ಬಹು ಆಯ್ಕೆಯ 10 ಪ್ರಶ್ನೆಗಳನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಗಳನ್ನು ಉತ್ತರಿಸಿ ಅದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಒಟ್ಟು ಎಷ್ಟು ನೀವು ಈ 10 ಪ್ರಶ್ನೆಗೆ ಸರಿ ಉತ್ತರ ಕೊಡ್ತೀರೋ ನೋಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಈಗ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1ರಲ್ಲಿ ಏನಿದೆ ನೋಡ್ಕೊಳ್ಳಿ. 1 ಘಾತ 5 ಪ್ಲಸ್ 3 ಘಾತ 4 ಪ್ಲಸ್ 4 ಘಾತ 3 ಪ್ಲಸ್ 5 ಘಾತ 2 ಪ್ಲಸ್ 6 ಘಾತ 1 ಪ್ಲಸ್ 7 ಘಾತ 0, ಇದರ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ ನವೋದಯದ ಬಗ್ಗೆ ಸಾಕಷ್ಟು ದಿನಗಳಿಂದ ನೀವು ಇದರ ಒಂದು ತರಬೇತಿಯನ್ನು ಪಡಿತಾ ಇದ್ದೀರಿ ಅಥವಾ ಈ ಎಕ್ಸಾಮನ್ನು ಪ್ರಿಪೇರ್ ಆಗ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ. ಈ ಥರ ಪ್ರಶ್ನೆಗಳನ್ನು ಆಲ್ರೆಡಿ ನಿಮಗೆ ನವೋದಯ ಪರೀಕ್ಷೆಯಲ್ಲಿ ಈ ಥರ ಪ್ರಶ್ನೆ ಬರ್ತಾನೇ ಇದ್ದಾವೆ. ದಯವಿಟ್ಟು ವಿದ್ಯಾರ್ಥಿಗಳು ಗಣಿತ ವಿಷಯವನ್ನೂ ಕೂಡ ಒಂದು ಸರಳವಾಗಿರುವಂಥ ವಿಷಯ ಅಂತ ಅಂದ್ಕೊಳ್ಳಿ. ಗಣಿತನೂ ಕೂಡ ನೀವು ಇಷ್ಟಪಟ್ಟು ಕಲಿತಿದ್ದಾದರೆ ಅದನ್ನು ಕೂಡ ನಾವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು, ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಅಂತ ಅನ್ಕೋಬೇಡಿ. ಈ ಒಂದು ನವೋದಯ ಪರೀಕ್ಷೆಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಜಾಸ್ತಿ ಆಯ್ಕೆ ಆಗ್ತಾ ಇರ್ತಾರೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆನೇ ಬರೆಯುವಂಥ ವಿದ್ಯಾರ್ಥಿಗಳೇ ಹೆಚ್ಚು ಆಯ್ಕೆ ಆಗೋದನ್ನು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಭಯಗೊಳ್ಳೋದು ಬೇಡ. ಈ ಥರ ಪರೀಕ್ಷೆಗಳನ್ನು ಈಸಿಯಾಗಿ ಶಾರ್ಟ್ಕಟ್ ವಿಧಾನದ ಮುಖಾಂತರ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿದೆ ನೀವು ಕೂಡ ಇಷ್ಟು ಸರಳವಾಗಿ ಗಣಿತವನ್ನು ಬಿಡಿಸ್ಬೋದಾ ಅನ್ಕೋತಾ ಇದ್ದೀರಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಉತ್ತರ ನೋಡೋಣ. 1 ಘಾತ 5 ಅಂದರೆ 1ಅನ್ನು 5 ಬಾರಿ ಗುಣಿಸಿ ಅಂತ. 1ಅನ್ನು 5 ಬಾರಿ ಗುಣಿಸಿದರೆ 5 ಬರ್ತಾ ಹೋಗುತ್ತೆ. ಪ್ಲಸ್ 3 ಘಾತ 4 ಅಂದರೆ 3ಅನ್ನು 4 ಬಾರಿ ಗುಣಿಸಬೇಕು ಅಂತ. ಘಾತ ಏನು ಕೊಟ್ಟಿತ್ತಲ್ಲ ಅಷ್ಟು ಬಾರಿ ಗುಣಿಸಬೇಕು ಅಂತ ಅರ್ಥ. ಹಾಗಾದರೆ 3 3 9, 9 3 27, 27 3 81. ಫಸ್ಟು 1 ಘಾತ 5 ಮುಗಿತು, 2 3 ಘಾತ 4 ಮುಗಿತು. ನೆಕ್ಸ್ಟ್ ಪಾಳೆ 4 ಘಾತ 3 ಕೊಡ್ತಾ ಇದ್ದಾನೆ. 4ಅನ್ನು 3 ಬಾರಿ ಗುಣಿಸಿ ಅಂತ. 4 ಇಂಟು 4 ಇಂಟು 4, 4 4 16, 16 4 64 ಪ್ಲಸ್ 64. ಈಗ 4 ಘಾತ 3 ಮುಗೀತು. ನೆಕ್ಸ್ಟ್ ಬರ್ತಾ ಇದೆ 5 ಘಾತ 2. 5ಅನ್ನು 2 ಬಾರಿ ಗುಣಿಸಿದ್ರೆ 5 5 25 ಬರ್ತಾ ಇದೆ. ಪ್ಲಸ್ 25 ಹಾಕಿಬಿಡಿ. ಪ್ಲಸ್ ಮುಂದೆ 6 ಘಾತ 1 ಅಂದರೆ 6ಅನ್ನು 1 ಬಾರಿ ಗುಣಿಸಿದ್ರೆ 6 ಬರ್ತಾ ಇದೆ. ಪ್ಲಸ್ 7 ಘಾತ 0 ಅಂದ ತಕ್ಷಣವೇ ಕೆಲವು ವಿದ್ಯಾರ್ಥಿಗಳು ಇದನ್ನು 0 ಹೆಚ್ಚಿಬಿಡ್ತಾ ಇದ್ದೀರಿ. ದಯವಿಟ್ಟು 7 ಘಾತ 0 ಇದರ ಬೆಲೆ ಯಾವಾಗಲೂ 1 ಆಗಿರ್ತಾ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಇದರ ಬೆಲೆ 1 ಆಗುತ್ತೆ. 7 ಘಾತ 0 ಬೆಲೆ 1. ಟೋಟಲಿ ಈಗ ಪ್ಲಸ್ ಇದೆ. ಟೋಟಲಿ ಇದನ್ನು ಕೂಡಿಸಿಬಿಡಬೇಕು. 5ಕ್ಕೆ ಪ್ಲಸ್ 81, 81ಕ್ಕೆ ಪ್ಲಸ್ 64, 64ಕ್ಕೆ ಪ್ಲಸ್ 25, 25ಕ್ಕೆ ಪ್ಲಸ್ 6, 6ಕ್ಕೆ ಪ್ಲಸ್ 1ಅನ್ನು ನೀವು ಸ್ಥಾನಕ್ಕೆ ಅನುಗುಣವಾಗಿ ಕೂಡಿಸಿದರೆ ನಿಮ್ಗೆ ಒಟ್ಟು ಉತ್ತರ ಬರ್ತಾ ಇದೆ 178 ಬರ್ತಾ ಹೋಗುತ್ತೆ. 178 ಸರಿಯಾದ ಆಯ್ಕೆ ಇಲ್ಲಿ 4ನೇದು ಸರಿ ಉತ್ತರ ಆಗುತ್ತೆ.
ಈಸಿಯಾಗಿ ನೀವು ಸರಳವಾಗಿ ಪ್ರಶ್ನೆ ಅರ್ಥ ಮಾಡಿಕೊಂಡು ಓದಿದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಸರಳವಾಗಿ ಉತ್ತರಿಸ್ಬೋದು. ಈ ಥರ ಪ್ರತಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡಿದ್ದೇ ಆಗಿದ್ದರೆ ನೀವು ಈಸಿಯಾಗಿ ಎಲ್ಲ ಪ್ರಶ್ನೆಗಳು ಸರಿ ಉತ್ತರಿಸ್ತೀರಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. 2ನೇದು ನೋಡ್ರಿ, 9, 12, 16 ಮತ್ತು 20ರಿಂದ ಭಾಗಿಸಿದಾಗ ಪ್ರತಿ ಬಾರಿ ಒಂದು ಶೇಷ ಉಳಿಯುವಂಥ ಚಿಕ್ಕ ಸಂಖ್ಯೆ ಕನಿಷ್ಠ ಅಂತ ಬಂದ ತಕ್ಷಣ ನಿಮ್ಗೆ ನೆನಪು ಬರಬೇಕು, ಲಸಾಹ ತೆಗಿಬೇಕು, LCM ತೆಗಿಬೇಕಂತ ನಿಮ್ಗೆ ಗೊತ್ತಾಗಬೇಕು. ಅವನ ಪ್ರಶ್ನೆ ನೋಡ್ರಿ, 9ರಿಂದ 12ರಿಂದ 16ರಿಂದ 20ರಿಂದ ಭಾಗಿಸ್ಬೇಕಂತೆ. ಆ ಭಾಗಿಸಿರು ಬಂದಾಗ ಶೇಷ 1 ಉಳಿತಾ ಇದೆ ಅಂತೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಈ ಥರ ನಿಮಗೆ ಚಿಕ್ಕ ಸಂಖ್ಯೆ ಕನಿಷ್ಠ ರಿಂದ ಬಂದು ಕನಿಷ್ಠ ಅಂತ ಬಂದರೆ ಅಥವಾ ಚಿಕ್ಕ ಬಂದರೆ ನೀವು ಲಸ ತೆಗಿಬೇಕು ಅಂತ ಅರ್ಥ. LCM ತೆಗೆದುಬಿಟ್ರೆ ನಿಮ್ಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ LCM ಯಾವ ಸಂಖ್ಯೆ ತೆಗಿಬೇಕಂದ್ರೆ ಕೊಟ್ಟಿರುವ ದತ್ತ ಸಂಖ್ಯೆ 9 ಇದೆ ಮತ್ತು 12, 16, 20 ಇವುಗಳ ಲಸಹ ತೆಗಿಬೇಕು. ಓಕೆ, ನಾವೀಗ ಲಸ ತೆಗಿಬೇಕಂದ್ರೆ ಫಸ್ಟು ನಾವು 2ರ ಮಗ್ಗಿಂದ ಯಾವ ಸಂಖ್ಯೆಗಳು ಭಾಗ ಹೋಗ್ತಾವೋ ಅದನ್ನು ತೆಗೆದುಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಫಸ್ಟು 2ನೇ ಸಂಖ್ಯೆ 2ಅನ್ನು ಹಚ್ತೀನಿ. 2ರ ಮಗ್ಗಿಯಲ್ಲಿ 9 ಇಲ್ಲ, 9 ಹಚ್ತೀನಿ. 2ರ ಮಗ್ಗಿಯಲ್ಲಿ 6 ಇದೆ, 2 6 12, 2 8 16, 2 1 2, 0 0. ಮತ್ತೆ 2ರ ಮಗ್ಗಿಂದ ಹೋಗ್ತಾ ಇದೆಯಲ್ಲ, 2 ಹಚ್ಚೋಣ. 9, 2 3 6, 2 4 8, 2 5 10. ಮತ್ತೆ 2ರ ಮಗ್ಗಿಂದ ಹೋಗುತ್ತಾ 2 ಹಚ್ಚೋಣ. 9, 3, 2 2 4, 5. ನೆಕ್ಸ್ಟು ಮತ್ತೆ 2ರ ಮಗ್ಗಿಂದ ಹೋಗುತ್ತಾ ಇದೆ. ಓಕೆ, ಮತ್ತೆ 2ಅನ್ನು ಹಚ್ಕೊಳ್ಳೋಣ. 9, 3, 2 1 5 5. ನೆಕ್ಸ್ಟ್ ಯಾವ ಮಗ್ಗಿಂದ ಹೋಗ್ತಾ ಇದೆ? 3ರ ಮಗ್ಗಿ. 3 3 9, 3 1 1 5. ಈಗ ನೋಡ್ರಿ, ಲಾಸ್ಟು ಈಗ ಇವೆರಡು ಸಂಖ್ಯೆ 3 ಉಳಿತು, 5 ಉಳಿತು. ಓಕೆ, ಹಾಗಾದರೆ ಈಗ ನೆಕ್ಸ್ಟ್ ನೀವು ಒಳ್ಳೆದು ಹೋಗ್ತಾ ಇರೋದು 3 ಮಗ್ಗಿಂದ ಹೋಗುತ್ತೆ, ನೆಕ್ಸ್ಟ್ 5ರ ಮಗ್ಗಿಂದ ಹೋಗುತ್ತೆ. ಅಂದರೆ ನಾವು ಇದು ಗುಣಿಸ್ಬಿಡೋಣ. 2 2 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು ಈ 3 ಅಂತ ತೆಗೆದುಕೊಳ್ಳಿ ಇಂಟು ಇನ್ಯಾವ ಸಂಖ್ಯೆ ಉಳಿದಿದೆ? 5 ಉಳಿದಿದೆ. 5. ಓಕೆ ವಿದ್ಯಾರ್ಥಿಗಳು, ಈಗ ಇದನ್ನು ಗುಣಿಸ್ಬಿಡೋಣ. 2 2 4, 4 2 8, 8 2 16, 16 3 48, 48 ಇಂಟು 3ಅನ್ನು ಗುಣಿಸ್ರಿ. 48 ಇಂಟು 3, 3 8 24, ಕ್ಯಾರಿ 2, 3 4 12, 12 2 14 ಇಂಟು 5ಅನ್ನು ಗುಣಿಸ್ಬಿಡೋಮ್ಮ. 5 4 20, ಕ್ಯಾರಿ 2, 5 4 20, 20 ಪ್ಲಸ್ 2 22, ಕ್ಯಾರಿ 2, 5 1 5, 5ಕ್ಕೆ 2 ಕೂಡಿಸಿದ್ರೆ 7 = 720 ಬರುತ್ತೆ. ಏನೋ ಇದು ಲಸ ಬಂತು. ಇಷ್ಟಕ್ಕೆ ನೀವು ಉತ್ತರ 720 ಹಾಕ್ಲಿಕ್ಕೆ ಹೋಗ್ಬಿಡ್ತಾರೆ ಫಾಸ್ಟಾಗಿ ಹುಡುಗರು. ಒಂದೇ ಆಯ್ಕೆ. ಪ್ರಶ್ನೆ ಏನು ಕೊಡ್ತಾ ಇದ್ದಾನೆ? 9, 12, 16 ಮತ್ತು 20ರಿಂದ ಭಾಗಿಸಿದಾಗ ಪ್ರತಿ ಬಾರಿ ಶೇಷ 1 ಉಳಿತಾ ಇದೆ ಅಂತ ಹೇಳ್ತಾನೆ ಅವನು. ಶೇಷ ಲಾಸ್ಟ್ 1 ಉಳಿತಾ ಇದೆ ಅಂತ ಅವನೇ ಕೊಟ್ಟು ಬಿಟ್ಟಿದ್ದಾನೆ. ಶೇಷ 1 ಉಳಿತಾ ಇದೆ. ಹಾಗಾದರೆ ಅವನಂತನ ಚಿಕ್ಕ ಸಂಖ್ಯೆ ಕೇಳಿದರೆ ಈ 720 ಲಸ್ ಹಾಕಿ ಈ ಶೇಷ ಕೇಳಿದ್ನಲ್ಲ ಅದು +1 ಕೂಡಿಸಿಬಿಟ್ರೆ ನಮಗೆ ಪ್ರತಿ ಸಂಖ್ಯೆಯನ್ನು ನಾವು ಭಾಗಿಸಿದಾಗ ನಮಗೆ ಆ ಸಂಖ್ಯೆಯಿಂದ ಏನು ಉಳಿತಾ ಇದೆ ಅಂದರೆ ಶೇಷ 1 ಉಳಿಲಿಕ್ಕೆ ಸಾಧ್ಯ ಆಗ್ತಾಯಿದೆ. 720 + 1 721 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ 2 ರೈಟು. ರಿಂದ ಬಂದು ಚಿಕ್ಕ ಸಂಖ್ಯೆ ಕೇಳಿದ್ರೆ ಲಸ ತೆಗಿರಿ, ಪ್ಲಸ್ ಶೇಷ ಕೊಟ್ಟಿದ್ರೆ ಆ ಶೇಷವನ್ನು ಲಸ ಕೂಡಿಸಿದ್ರೆ ನಿಮಗೆ ಚಿಕ್ಕ ಸಂಖ್ಯೆ ಸಿಗ್ತಾ ಇದೆ. ನೀವು ಈ 9ರಿಂದ 721 ಭಾಗಿಸಿದ್ರೆ ಶೇಷ 1 ಉಳಿಯುತ್ತೆ. 721ಕ್ಕೆ 12ರಿಂದ ಭಾಗಿಸಿದ್ರೆ ಶೇಷ 1 ಉಳಿಯುತ್ತೆ. 721ಕ್ಕೆ 16ರಿಂದ ಭಾಗಿಸಿದ್ರೆ ಶೇಷ 1 ಉಳಿಯುತ್ತೆ. 721ಕ್ಕೆ 20ರಿಂದ ಭಾಗಿಸಿದ್ರೆ ನಿಮಗೆ ಶೇಷ 1 ಉಳಿತಾ ಇದೆ ಅಂದರೆ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ಈ ಟೈಪ್ದಲ್ಲಿ ಪ್ರಶ್ನೆ ಸಾಕಷ್ಟು ಬಾರಿ ಕೇಳ್ತಾ ಇರ್ತಾರೆ.
ಆದ್ದರಿಂದ ವಿದ್ಯಾರ್ಥಿಗಳು ಈ ಥರ ಲೆಕ್ಕವನ್ನು ಪದೇ ಪದೇ ಬಿಡಿಸ್ಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು, ಪರ್ಫೆಕ್ಟ್ ಆಗಬೇಕಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ಮೂರನೇ ಸಂಖ್ಯೆ ನೋಡ್ರಿ ಏನಿದೆ. ಒಬ್ಬನು ಒಂದು ಟೇಬಲನ್ನು 3 ದಿನದಲ್ಲಿ ತಯಾರಿಸಿದರೆ ಅವನ ಗೆಳೆಯ 6 ದಿನಗಳಲ್ಲಿ ತಯಾರಿಸುತ್ತಾನೆ. ಇಬ್ಬರೂ ಸೇರಿ ಆ ಟೇಬಲನ್ನು ಎಷ್ಟು ದಿನದಲ್ಲಿ ತಯಾರಿಸುತ್ತಾರೆ ಅಂತ ಕ್ವಶನ್ ಕೇಳ್ತಾನೆ. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಪ್ರಶ್ನೆಗಳನ್ನು ಈ ಪೊಲೀಸು, PSI, ಟೀಚರ್ ಪೋಸ್ಟು, SDA, FDಗಳಲ್ಲಿ ಬರ್ತಾ ಇದೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. ಒಬ್ಬನು ಒಂದು ಟೇಬಲನ್ನು 3 ದಿನ ಅಂತ ಎಕ್ಸಾಂಪಲ್, ನೀವು ಒಬ್ಬನಂದ್ರೆ ಯಾರೋ ತಿಳ್ಕೊಳ್ತಾ ಎ ಅಂತ ತಿಳ್ಕೊಬೋದು. ಎ ಅನ್ನೋವಂಥ ವ್ಯಕ್ತಿ ಅದನ್ನು ಏನು ಮಾಡ್ತಾ ಇದ್ದಾನೆ, ಅವನು ಒಂದು ಟೇಬಲ್ ಕೆಲಸವನ್ನು 3 ದಿನಕ್ಕೆ ಮಾಡ್ತಾನಂತೆ, 3 ದಿನದಲ್ಲಿ ಮುಗಿಸ್ತಾನೆ. ಅದೇ ಟೇಬಲನ್ನು ಅವನ ಗೆಳೆಯ ಕೊಡ್ತಾರೆ. ಗೆಳೆಯ ಅಂದರೆ ಬಿ ಅಂತ ತಿಳ್ಕೊಡ್ರಿ. ಅವನ ಗೆಳೆಯನ ಕೊಟ್ಟರೆ ಅವ 6 ದಿನ ಮಾಡ್ತಾನಂತೆ. ಅವರು ಏನು ಹೇಳ್ತಾ ಇದ್ದಾರೆ ಈಗ, ಇಬ್ಬರೂ ಸೇರಿ ಅಂತಾರೆ. ಅವರ ಗೆಳೆಯ ಎ ಮತ್ತು ಬಿ ಇಬ್ಬರೂ ಸೇರಿಕೊಂಡ್ರೆ ಎಷ್ಟು ದಿನಕ್ಕೆ ಮಾಡ್ತೀರಿ ಅನ್ನೋದು ಕೇಳ್ತಾ ಇದ್ದಾನೆ. ವೆರಿ ಈಸಿ ನೋಡ್ಕೊಳ್ಳಿ. ಇಲ್ಲಿ ಏನು ಪ್ರಶ್ನೆ ಇದೆ ಅಂದ್ರೆ, ಎ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಟೇಬಲ್ ಮಾಡೋ ಕೊಟ್ಟರೆ 3 ದಿನ ತಗೋತಾನೆ. ಅವನ ಗೆಳೆಯ ಬಿ ಅಂತ ವ್ಯಕ್ತಿ ಕೊಟ್ಟರೆ 6 ದಿನ ಕೇಳ್ತಾನೆ. ಅವ್ರು ಏನು ಹೇಳ್ತಾರೆ, ನೀವು ಇಬ್ಬರು ಕೂಡಿ ಮಾಡಿಬಿಟ್ರಪ್ಪ ಅಂತ ಹೇಳ್ತಾರೆ. ಎ ಮತ್ತು ಬಿ ಕೂಡಿಕೊಂಡು ಇಬ್ಬರು ಕೂಡಿ ಮಾಡಿಕೊಂಡ್ರೆ ಎಷ್ಟು ದಿನಕ್ಕೆ ಮುಗಿಸ್ತೀರಿ ಅನ್ನೋದು ಕೇಳ್ತಿದ್ದಾನೆ. ವೆರಿ ಈಸಿ. ಈ ಥರ ಪ್ರಾಬ್ಲಮ್ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ 3 × 6 ಡಿವೈಡೆಡ್ ಬೈ ಕೂಡಿ ಮಾಡ್ತಾರಪ್ಪ ಅಂದ್ರೆ ತಳಗಡೆ ಇಬ್ಬರನ್ನ ಕೂಡಿಸ್ಬಿಡ್ಬೇಕು. 3 + 6 ಕೂಡಿಸ್ಬಿಡ್ಬೇಕು. ಈಸಿಕಲ್ ಟು ಈ ಥರ ಮೇಲ್ಗಡೆ ಗುಣಾಕಾರ ಬಂದು ಕೆಳಗಡೆ ಕೂಡಿಸಿ ಬಂದಾಗ ದಯವಿಟ್ಟು ನೀವು ಅಂಶ ಮತ್ತು ಛೇದ ಕಡ್ತ ಹೊಡಿಬಾರ್ದು, ಕೂಡಿಸೇ ಕಡ್ತ ಹೊಡಿಬೇಕಂದ್ರೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಈಗ ನೋಡ್ಕೊಡ್ರಿ. 3 × 6 ಡಿವೈಡೆಡ್ ಬೈ 6 + 3 9 ಆಗುತ್ತೆ. ಈಗ ನಾವು ಅಂಶ ಮತ್ತು ಛೇದಕ್ಕೆ ನಾವು ಕಡ್ತ ಹೊಡಿಬೋದು. ಓಕೆ, ನೋಡ್ಕೊಡ್ರಿ. 3 × 1 = 3, 3 × 3 = 9, 3 × 1 = 3, 3 × 2 = 6. ಈಗ ಛೇದ ಸ್ಥಾನದಲ್ಲಿ 1 ಬಂತ ಬಿಟ್ಬಿಡಿ. ಮೇಲಿನ ಏನು ಉಳಿದಿದೆ, 2 × 1, 2 × 1 = 2 ದಿನ ಅಂತ. ಆಯ್ಕೆ ಸಂಖ್ಯೆ ಸರಿಯಾದ ಉತ್ತರ ಬಿ ರೈಟ್ ಆಗುತ್ತೆ. ಓಕೆ, ಇದನ್ನು ಇನ್ನೂ ಒಂದು ಮೆಥಡ್ದಲ್ಲಿ ಕೂಡ ಬಿಡಿಸ್ಬೋದು. ಯಾವ ಮೆಥಡ್ ನೋಡ್ಕೊಡ್ರಿ. ಈಸಿಯಾಗಿ ಇಲ್ಲಿ ಕೊಟ್ಟಿರುವಂತಹ 3 ಅಂತ ಕೊಟ್ಟಿದ್ದಾನೆ, 6 ಕೊಟ್ಟಿದ್ದಾನೆ. ಇವುಗಳ ಲಸಾಹ ತೆಗೆದ್ರೆ ಲಸಾಹ 12 ಬರುತ್ತೆ. 3 ಎಷ್ಟಲೇ 12, 3 4 12. ಕೂಡಿ ಮಾಡಬೇಕಂದಾಗ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿ. 3 4 12, 6 ಎಷ್ಟಲೇ 12, 6 2 12. ಓಕೆ, ಈಸಿಕಲ್ ಟು 12ಕ್ಕೆ 12 ಹಚ್ಚಿ ಬೆಳಗಡೆ 4 + 2 ಕೂಡಿಸ್ರಿ 6, 6 1 6 2 ಈಸಿಕಲ್ ಟು 2 ದಿನನೂ ಕೂಡ ಬರುತ್ತೆ. ಯಾವ ಮೆಥಡ್ ಬಿಡಿಸಿದ್ರೂ ಕೂಡ ಉತ್ತರ ಮಾತ್ರ ಅದೇ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ಈ ಥರ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಸಿಂದ ಸಾಕಷ್ಟು ಕ್ಲಾಸಸ್ಗಳು ನಿಮಗೆ ಶಾರ್ಟ್ಕಟ್ ಮೆಥಡ್ ಆ್ಯಂಡ್ 2 ಲೈನ್ ಮೆಥಡ್ಗಳಲ್ಲಿ ನಾವು ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ಕ್ಲಾಸಸ್ಗಳನ್ನು ಉಪಯೋಗಿಸ್ಕೊಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಈ ಸಂಖ್ಯೆಗಳ ಮೇಲೆ ಪ್ರಶ್ನೆ ಜಾಸ್ತಿ ಕೇಳ್ತಾನೆ ಬರ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಸಂಖ್ಯೆಗಳು ಬಂದಾಗ ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸರಿ ಸಂಖ್ಯೆ, ಬೆಸ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಈ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ರೆ 1 ಮಾರ್ಕ್ಸ್ ಮಾತ್ರ ನಿಮ್ಗೆ ಬಂದಿರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರಶ್ನೆಗಳನ್ನು ದಯವಿಟ್ಟು ವಿದ್ಯಾರ್ಥಿಗಳು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳುತ್ತಾ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಥರ ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆಯಿತು, ನಾನು ಹೇಳ್ತಾ ಇರುವಂಥ ಮ್ಯಾಥ್ಸ್ಗಳು ನಿಮ್ಗೆ ಸರಳ ಅನ್ನಿಸ್ತಾ ಇದ್ದರೆ ನಾನು ಕೇಳ್ತಾ ಇದ್ದೀನಿ ನಿಮಗೆ ಲೈಕ್ ಬಟನ್ ಒತ್ತಿ, ಕಮೆಂಟ್ ಬಾಕ್ಸಲ್ಲಿ ನನ್ನ ಕ್ಲಾಸ್ ಬಗ್ಗೆ ಕಮೆಂಟನ್ನು ಮಾಡಿ. ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ಈ ಥರ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ನಮ್ಮ ಲಿಂಕನ್ನು ಶೇರ್ ಮಾಡಿ. ನಮ್ಮ ಕ್ಲಾಸಸ್ಗಳನ್ನು ಲಿಂಕನ್ನು ಪ್ರತಿಯೊಂದು ಗ್ರೂಪ್ಗಳಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಗಣಿತ ಅಂದರೆ ಈ ಥರ ಪ್ರಶ್ನೆಗಳು ಬರ್ತಾವೆ ಅಂತ ತಿಳ್ಕೊಂಡೆ ಎಕ್ಸಾಮನ್ನು ಬರೆದ್ರೆ ಅವರಿಗೂ ಕೂಡ ಒಂದು ಎಕ್ಸಾಮನ್ನು ಫೀಲ್ ಕೂಡ ಗೊತ್ತಾಗುತ್ತಾ ಇದೆ ಅಂತ ಹೇಳ್ತಾ ಇದ್ದೆ. ದಯವಿಟ್ಟು
ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ನವೋದಯ ಕ್ಲಾಸ್ ಕೊಡ್ತಾ ಇರುವಂಥ ಉಚಿತ ಶಿಕ್ಷಣ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಮಾಡ್ತಾನಿದೆ. ದಯವಿಟ್ಟು ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಈ ಥರ ಪ್ರಶ್ನೆಗಳು ಬಂದಾಗ ನೀವು ಈಸಿಯಾಗಿ ಬಿಡಿಸ್ಬೋದು. ಫಸ್ಟು ನೀವು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಕೇವಲ 2 ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳು, ಅಂದರೆ ಕೇವಲ 2 ಮಗ್ಗಿಗಳಿಂದ ಹೋಗುತ್ತೆ. ಯಾವ ಮಗ್ಗಿ ಅಂದರೆ 1ರಿಂದ ಹೋಗಬೇಕು, ಇಲ್ಲ ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತಿದ್ದೇವೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಮೊದಲ 5 ಅವಿಭಾಜ್ಯ ಸಂಖ್ಯೆ ಅಂತ ಕೇಳ್ತಾನ. ಮೊದಲ 5 ಅವಿಭಾಜ್ಯ ಸಂಖ್ಯೆ ಅಂದರೆ ಫಸ್ಟ್ ಮೊದಲ ಅವಿಭಾಜ್ಯ ಸಂಖ್ಯೆ 2 ಅನ್ನೋದು ಕೇವಲ 2 ಅಪವರ್ತನಗಳು ಬಂದಿದೆ, ಅಂದರೆ ಇದು 1ರ ಮಗ್ಗಿಯಿಂದ ಹೋಗುತ್ತೆ, ಇಲ್ಲಾಂದ್ರೆ 2ರ ಮಗ್ಗಿಂದ ಮಾತ್ರ ಹೋಗುತ್ತೆ. ನೆಕ್ಸ್ಟು ಅವಿಭಾಜ್ಯ ಸಂಖ್ಯೆ 3 ಅನ್ನೋದು ಕೂಡ ಇದು ಕೇವಲ 2 ಅಪವರ್ತನ ಬಂದಿರುವಂಥ ಸಂಖ್ಯೆ. ನೆಕ್ಸ್ಟು 3 ಬಿಟ್ಟರೆ ನೆಕ್ಸ್ಟ್ ಬರ್ತದೆ 5 ಬಿಟ್ಟರೆ ನೆಕ್ಸ್ಟ್ ಬರ್ತಾ ಇರೋದು 7 ಬಿಟ್ಟರೆ ನೆಕ್ಸ್ಟ್ ಬರ್ತಾ ಇರೋದು 11 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಮೊತ್ತ ಅಂತ ಅಂದಾನಂದ್ರೆ ನೀವು ಅದನ್ನು ಕೂಡಿಸಿಬಿಡ್ಬೇಕಂತ ಅರ್ಥ. ಮೊತ್ತಂದ್ರೆ ಕೂಡಿಸ್ರಿ, ಟೋಟಲಿ ಕೂಡಿಸಿದಾಗ ಬರ್ತಾ ಇರುವಂಥ ಉತ್ತರವೇ ಅದು ಸರಿಯಾಗ್ತಾ ಹೋಗುತ್ತೆ. ಇದನ್ನು ಕೂಡಿಸಿದರೆ ಬರ್ತಾ ಇರುವಂಥ ಉತ್ತರ 28 ಬರುತ್ತೆ. ಸರಿಯಾದ ಆಯ್ಕೆ ಇಲ್ಲಿ 3 ರೈಟ್ ಆಗ್ತಾ ಇದೆ. ಅವಿಭಾಜ್ಯ ಸಂಖ್ಯೆಗಳೆಂದರೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಫಸ್ಟು ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಗೊತ್ತಿದ್ರೆ ಈಸಿಯಾಗಿ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11 ಮೊತ್ತ ಅಂದ್ರೆ ಕೂಡಿಸಿಬಿಡಬೇಕು ಅಂತ ಅರ್ಥ. ಸರಿಯಾದ ಆಯ್ಕೆ 3 ಸರಿಯಾಗ್ತಾ ಇದೆ. ಎಲ್ಲ ಈ ಪ್ರಶ್ನೆಗಳನ್ನು ಉತ್ತರಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಳಿಸುವಂಥ ವಿದ್ಯಾರ್ಥಿಗಳಿಗೆ ನನ್ನ ತರಬೇತಿ ಕೇಂದ್ರದಿಂದ ನಿಮಗೆಲ್ಲ ಧನ್ಯವಾದ ಸಲ್ಲಿಸುತ್ತಾ, ಈ ಥರ ಒಂದು ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾನೆ ಬರ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕ್ಲಾಸನ್ನು ಪಾಲಕರು ಉಪಯೋಗಿಸ್ಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಎಲ್ಲ ಒಂದು ಶಿಕ್ಷಕರ ಬಳಗ ಕೂಡಿಕೊಂಡು ಏನು ಯೋಚನೆ ಮಾಡ್ತಂದರೆ, ಈ ಒಂದು ನವೋದಯ ಪರೀಕ್ಷೆಯನ್ನು ಬರಲಿಕ್ಕೆ ಕೇವಲ 30 ದಿನಗಳು ಉಳಿದಿದ್ದಾವೆ ಸರ್. ಪ್ರತಿದಿನ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಉಚಿತವಾಗಿರುವಂಥ ಕ್ಲಾಸ್ ಕೂಡ ವ್ಯವಸ್ಥೆ ಮಾಡೋಣ. ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಅವ್ರ ಕನ್ನಡ ಮಾಧ್ಯಮದಲ್ಲಿರ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ ಗಣಿತ ಅಂದರೆ ಟಫ್ ಅನಿಸುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಭಾಷಾ ಜ್ಞಾನ ಟಫ್ ಅನಿಸುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಮೆಂಟಲ್ ಎಬಿಲಿಟಿ ಕಷ್ಟ ಅನಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕ್ಲಾಸನ್ನು ಕೊಡಲಿಕ್ಕೆ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಟೀಮ್ ಏನು ರೆಡಿ ಆಯಿತು. ಆದ್ದರಿಂದ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಗಳಾದ ಏನಾದರೂ ನಿಮ್ಮ ಕ್ಲಾಸಸ್ಗಳು ಉಚಿತವಾಗಿ ಸಿಗಬೇಕು, ಫ್ರೀ ಆಗಿನೇ ಬೇಕು ಸರ್, ನಮ್ಗೆ ಒಂದಿಷ್ಟು ದುಡ್ಡು ಕೊಟ್ಟಲಿಕ್ಕೆ ಆಗುವುದಿಲ್ಲ ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ನೀವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ಸರ್ಚ್ ಮಾಡಿಬಿಟ್ರೆ ನಿಮಗೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು, ನಿಮಗೆ ನಮ್ಮ ಕ್ಲಾಸಸ್ಗಳು ಉಚಿತವಾಗಿ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತವೆ. ಬೇಗನೆ ಈಗಲೇ ಇವತ್ತಿಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ. ನಮ್ಮ ತರಬೇತಿ ಕೇಂದ್ರದಿಂದ ಕೊಟ್ಟಿರುವಂಥ ಎಲ್ಲ ಕ್ಲಾಸಸ್ಗಳನ್ನು ನೀವು ಚಾಚು ತಪ್ಪದೆ ನೋಡಿದ್ದೇ ಆಗಿದ್ದರೆ ನವೋದಯದಲ್ಲಿ ಕೂಡ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ನಿಮಗೆ ಸಹಾಯವಾಗ್ತವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5 ಸರಳೀಕರಿಸಿ, ಸಿಂಪ್ಲಿಫೈ ಕೊಡ್ತಾ ಇದ್ದಾರೆ. 8 ಇಂಟು ಚೌಕಾವರ್ಣ ಸ್ಟಾರ್ಟ್ 16 ಪ್ಲಸ್ ಪುಷ್ಪವರ್ಣ ಸ್ಟಾರ್ಟ್ 4 ಇಂಟು ಅಲ್ಪವರ್ಣ ಸ್ಟಾರ್ಟ್ 8 ಮೈನಸ್ 2 ಅಲ್ಪವರ್ಣ ಕ್ಲೋಸ್, ಪುಷ್ಪವರ್ಣ ಕ್ಲೋಸ್, ಚೌಕವರ್ಣ ಕ್ಲೋಸ್. ಆವರಣ ಸಹಿತವಾಗಿ ನಿಮಗೆ ಇದು ಸರಳೀಕರಣಕ್ಕೆ ಸಿಂಪ್ಲಿಫೈಯನ್ನು ಕೊಟ್ಟಿದ್ದಾರೆ. ಈಸಿಯಾಗಿ ಇಂಥ ಪ್ರಶ್ನೆ ನೀವು ಬಿಡಿಸ್ತಾ ಇದ್ದೀರಿ, ನೀವು ಪರ್ಫೆಕ್ಟ್ ಉತ್ತರ ಕೊಡ್ತೀರಿ ಅಂತ ಒಂದು ನಂಬಿಕೆ ನನಗಿದೆ. ಫಸ್ಟು ಈ ಥರ ನಿಮಗೆ ಆವರಣಗಳು ಕೊಟ್ಟಾಗ ಯಾವುದು ಬಿಡಿಸ್ಬೇಕಂದ್ರೆ ವೆರಿ ಇಂಪಾರ್ಟೆಂಟು. ಬೋಡಮಸ್ದಲ್ಲಿ ಫಸ್ಟು ಯಾವಾಗಲೂ ಈ ಥರ ಬೋಡಮಸ್ತ ಬಂದರೆ ಫಸ್ಟು ರೇಖಾವರ್ಣ ಬಿಡಿಸ್ಬೇಕು. ರೇಖಾವರ್ಣ ಕೊಟ್ಟಿಲ್ಲ ಅಂದರೆ ಬಿಟ್ಬಿಡಿ. ನೆಕ್ಸ್ಟು ನೆಕ್ಸ್ಟ್ ಅಲ್ಪಾವರ್ಣ ಬಿಡಿಸ್ಬೇಕು. ಇದು ಅಲ್ಪಾವರ್ಣ ಅಂತ ಕರಿತೀವಿ. ಅಲ್ಪಾವರ್ಣ ಮುಗಿದ ತಕ್ಷಣವೇ ನೀವು ಪುಷ್ಪವರ್ಣ ಬಿಡಿಸ್ಬೇಕು. ಪುಷ್ಪವರ್ಣ ಮುಗಿದ ಮೇಲೆ ಲಾಸ್ಟ್ ಬರ್ತಾ ಇರೋದು ಚೌಕಾವರ್ಣ. ಈ ಆವರಣದೊಳಗೆ ಯಾವ ಚಿಹ್ನೆಗಳು ಬಂದರೆ ಫಸ್ಟು ಭಾಗಿಸುವ ಕ್ರಿಯೆಯನ್ನು ಮಾಡಿ, ಭಾಗಿಸಿದಾದ ಮೇಲೆ ಗುಣಿಸುವ ಕ್ರಿಯೆ ಮಾಡಿ, ನೆಕ್ಸ್ಟ್ ಪ್ಲಸ್ ಮಾಡಿ, ಲಾಸ್ಟ್ ಮೈನಸನ್ನು ಮಾಡೋದು ನೀವು ಗೊತ್ತಿದ್ರೆ ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಯಬಹುದು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೋಡಿಕೊಳ್ಳಿ, ಈ ಕೊಟ್ಟಿರುವಂಥ ಒಂದು ಪ್ರಾಬ್ಲಮ್ದಲ್ಲಿ ಫಸ್ಟು ನಾನು ಯಾರು ರೇಖಾವರ್ಣ ಬಿಡಿಸ್ಬೇಕು. ರೇಖಾವರ್ಣ ಕೊಟ್ಟಿಲ್ಲ, ಬಿಟ್ಬಿಡೋಣ. ನೆಕ್ಸ್ಟು ಅಲ್ಪಾವರ್ಣವನ್ನು ಬಿಡಿಸೋಣ. ಅಲ್ಪಾವರ್ಣ ಯಾವ 2 ಸಂಖ್ಯೆಗಳ ಮಧ್ಯೆ ಬರ್ತಾ ಇದೆ ಅನ್ನೋ ತಿಳ್ಕೊಳ್ಳೋಣ. ಈ ಅಲ್ಪವರ್ಣ ಅನ್ನೋದು ಇಲ್ಲಿ ನೋಡಿಲಿ, ಈ 8 ಮತ್ತು 2ರ
ದಲ್ಲಿ ಈ ಅಲ್ಪವರ್ಣ ಬರ್ತಾ ಇದೆ ಅಂದರೆ ಹಿಂದ್ಗಡೆ ಏನು ಉಳಿದಿದೆಯಲ್ಲ ಸಂಖ್ಯೆ ಅದನ್ನು ಪೂರ್ಣವಾಗಿ ಬರ್ಕೋಬೇಕು. ಏನಿದೆ ಅಂದರೆ ಈಜಿಕಲ್ ಟು 8 ಇಂಟು ಚೌಕವರ್ಣ ಸ್ಟಾರ್ಟ್ 16 ಪ್ಲಸ್ ಪುಷ್ಪವರ್ಣ ಸ್ಟಾರ್ಟ್ 4 ಇಂಟು ಈಗ 8 ಮೈನಸ್ 2 ಇದೆಯಲ್ಲ ಇದನ್ನ ಅಷ್ಟೇ ಹೊರಗೆ ತಂಬರಿ. 8ರಾಗ 2 ಕಳೆದ್ರೆ 6 ಬರ್ತಾ ಇದೆಯಲ್ಲ ಈ 6 ಅಂತಂದ ಇಲ್ಲಿ ಹಚ್ಬಿಡಿ. ಅಲ್ಪವರ್ಣ ಮುಗೀತು. ಹಾಗಾದರೆ ಪುಷ್ಪವರ್ಣ ಕ್ಲೋಸ್, ಚೌಕವರ್ಣ ಕ್ಲೋಸ್. ಓಕೆ ವಿದ್ಯಾರ್ಥಿಗಳೇ, ಈಗ ಅಲ್ಪವರ್ಣ ಮುಗಿದು ನೆಕ್ಸ್ಟ್ ಯಾವ್ದು ಬರ್ತಾ ಇದೆ? ಪುಷ್ಪವರ್ಣ ಬರ್ತೀವಿ. ಈ ಪುಷ್ಪವರ್ಣ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಬರ್ತಾ ಇದೆ ನೋಡ್ಕೊಳ್ಳೋಣ. ಎಲ್ಲಿ ಬರ್ತಾ ಇದೆ ಅಂದರೆ ಪುಷ್ಪವರ್ಣ ಈ ಎರಡು ಸಂಖ್ಯೆಗಳ ಮಧ್ಯೆ ಬರ್ತಾ ಇದೆ. 4 ಮತ್ತು 6ರ ಮಧ್ಯೆ ಬರ್ತಾ ಇದೆ ಅಂದರೆ ಹಿಂದ್ಗಡೆ ಏನಿದೆಯಲ್ಲ ವಾಪಸ್ ಮತ್ತೆ ಹಾಗೆ ಬರ್ಕೊಳ್ಳೋಣ. 8 ಇಂಟು ಚೌಕವರ್ಣ ಸ್ಟಾರ್ಟ್ 16 ಪ್ಲಸ್ ನೋಡಿ ಇಲ್ಲಿ 4 ಇಂಟು 6 ಇದೆ ಪುಷ್ಪವರ್ಣದಲ್ಲಿ. ಇದನ್ನು ಗುಣಾಕಾರ ಕ್ರಿಯೆ ಮಾಡಬೇಕು. 4 6 24 ಬರುತ್ತೆ. ಈ 24 ತಂದು ಇಲ್ಲಿ ಇಟ್ಬಿಡಿ. ಪುಷ್ಪವರ್ಣ ಮುಗೀತು ಅಂದರೆ ಚೌಕವರ್ಣ ಕ್ಲೋಸ್ ಆಯಿತು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಯಾವ್ದು ಬಿಡಿಸ್ಬೇಕು ನಾವೀಗ? ಚೌಕವರ್ಣ ಬರೋಣ. ಚೌಕವರ್ಣ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಇದೆ? 16 ಮತ್ತು 24 ಇದೆ. ಓಕೆ, ಆದರೆ ಈಗ ಹಿಂದ್ಗಡೆ ಏನಿದೆಯಲ್ಲ ವಾಪಸ್ ಹಾಗೆ ಬರ್ಕೊಂಬಿಡಿ. 8 ಇಂಟು ಈ 16ಕ್ಕೆ 24 ಕೂಡಿಸೋಣ ಅಂದರೆ 6ಕ್ಕೆ 4 ಕೂಡಿಸಿದ್ರೆ 10, 10ಕ್ಕೆ 0 ಕ್ಯಾರಿ ಬಂತು 1, 2 1 3, 3ಕ್ಕೆ 1 ಕೂಡಿಸಿದ್ರೆ 4 ಬರ್ತಿದ್ರೆ 4ಅನ್ನು ಹಚ್ಚಿಬಿಡೋಣ. ಓಕೆ ವಿದ್ಯಾರ್ಥಿಗಳೇ ನೋಡ್ಕೊಳ್ರಿ. 6 + 4 10 ಕ್ಯಾರಿ ಬಂತು 1, 2 1 3 1 ಕ್ಯಾರಿ ಕೂಡಿಸಿ 4 ಬಂತು. ಓಕೆ, ಈಗ ಏನು ಮಾಡಬೇಕು? ಲಾಸ್ಟ್ ಗುಣಿಸುವ ಕ್ರಿಯೆ ಮಾಡಬೇಕಲ್ಲ. ಈಗ ಏನು ಮಾಡೋಣ? ಗುಣಿಸ್ಬಿಡೋಣ. ಏನು ಬರ್ತಾ ಇದೆ ಗುಣಿಸ್ತಾ ನೋಡ್ಕೊಳ್ರಿ. 8 ಇಂಟು 4 8 4 32 ಮುಂದೊಂದು 0 ಇದೆನಾ? 0 ಹಚ್ಚಿಬಿಡೋಣ. ಸರಿಯಾದ ಉತ್ತರ 320 ಬರ್ತಾ ಇದೆ. 320 ಆಯ್ಕೆ ಸಂಖ್ಯೆ ಯಾವುದಂದರೆ ಇಲ್ಲಿ 2ನೇ ಆಯ್ಕೆ ರೈಟ್ ಆಗುತ್ತೆ. ಮ್ಯಾಕ್ಸಿಮಮ್ ಈ ಪ್ರಶ್ನೆಗೆ ಎಲ್ಲ ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತಿರತ್ತ ಗೊತ್ತು. ಯಾಕಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ವರ್ಷ ಪೂರ ತಯಾರಿ ನಡೆಸ್ತಾ ಇರ್ತೀರಿ. ಮನೆ ಪಾಠ ಇರ್ಬೋದು, ಟ್ಯೂಷನ್ ಇರ್ಬೋದು, ಕೋಚಿಂಗ್ಗಳಲ್ಲಿ ಎಲ್ಲೋ ಹೋಗಿ ಮಕ್ಕಳು ಏನು ಮಾಡ್ತಿದ್ರಿ? ಈ ನವೋದಯ ಆಯ್ಕೆ ಆಗ್ತಿದ್ದೀವಿ. ಯಾಕಂದರೆ ನವೋದಯ ಶಾಲೆ ಇದು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಒಂದು ಮೂಲಭೂತ ಸೌಲಭ್ಯ ಹೊಂದಿದ ಶಾಲೆಗಳಾಗಿರೋದ್ರಿಂದ ಈ ಒಂದು ಪ್ರತಿ ಜಿಲ್ಲೆಗಳಿಂದ 8 ರಿಂದ 10 ಸಾವಿರ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಅದರಲ್ಲಿ 80 ವಿದ್ಯಾರ್ಥಿಗಳು ಆಯ್ಕೆ ಆಗಬೇಕಂದ್ರೆ ಪ್ರತಿ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಪಡಿಬೇಕಾಗುತ್ತೆ. ಆದ್ದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಪ್ರಿಪರೇಷನ್ ಆಗಿ ಎಕ್ಸಾಮ್ ಬರೀದನ್ನು ನೋಡ್ತಾ ಇದ್ದೇವೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ 5ನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸನ್ನು ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. ಪ್ರಶ್ನೆ ಸಂಖ್ಯೆ 6ನೇ ನೋಡ್ರಿ ಏನಿದೆ. ಒಂದು ಕುರಿಯನ್ನು 3250 ರೂಪಾಯಿಗೆ ಕೊಂಡ ಬೆಲೆ ಕೊಟ್ಟನು. ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? 3250 ರೂಪಾಯಿಗೆ ಒಂದು ಕುರಿಯನ್ನು ಕೊಂಡುಕೊಂಡಿದ್ದಾನೆ. 325 ರೂಪಾಯಿಗೆ ಲಾಭಕ್ಕೆ ಅದನ್ನು ಏನು ಮಾಡ್ಯಾನಂತ ಆ ಕುರಿ ಮರಿಯನ್ನು ಮಾರಿದ್ದಾನೆ. ಹಾಗಾದರೆ ಕುರಿಯ ಮಾರಿದ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ಒಬ್ಬ ವ್ಯಕ್ತಿ 3250 ರೂಪಾಯಿ ಕೊಟ್ಟು ಒಂದು ಕುರಿಯನ್ನು ಕೊಂಡುಕೊಂಡಿದ್ದಾನೆ. ಅದನ್ನು ಏನು ಮಾಡಿದ? ಎಷ್ಟು ಲಾಭಕ್ಕೆ ಮಾರ್ಯಾನಪ್ಪ ಅಂದ್ರೆ ಆ ಕುರಿ ಮರಿಯನ್ನು 325 ರೂಪಾಯಿ ಲಾಭ ಮಾಡಿಕೊಂಡು ಮಾರ್ಯಾನಂದ್ರೆ ಅದನ್ನು ಎಷ್ಟಕ್ಕೆ ಮಾರ್ಯಾನ ಅನ್ನೋದು ಕೇಳ್ತಾ ಇದ್ದಾನೆ. ವೆರಿ ಈಸಿ. ಕೊಂಡ ಬೆಲೆ ಅವನೇ ಕೊಟ್ಟಿದ್ದಾನೆ. ಎಷ್ಟು ಕೊಂಡುಕೊಂಡಿದ್ದ ಅಂತ ಕೊಟ್ಟಿದ್ದಾರೆ? ಅದನ್ನು 3220 ರೂಪಾಯಿ ಕೊಂಡುಕೊಂಡನಂತೆ. 3250 ರೂಪಾಯಿ ಕೊಂಡುಕೊಂಡನಂತ. ಇದನ್ನು ಕೊಂಡುಕೊಂಡು ಎಷ್ಟು ಲಾಭಕ್ಕೆ ಮಾರ್ಯಾನಂದ್ರೆ ಅವನು 325 ಲಾಭಕ್ಕೆ ಮಾರ್ಯಾನಂತ. ಹಂಗಂದ್ರೆ ಅವನು ಎಷ್ಟಕ್ಕೆ ಮಾರ್ಯಾನ ಅಂತ ಕೊಟ್ಟಿದ್ದಾನೆ. ಕೊಂಡ ಬೆಲೆಗೆ ಬಂದಿರುವಂಥ ಲಾಭವನ್ನು ಕೂಡಿಸ್ಬಿಟ್ರೆ ನಿಮಗೇನು ಸಿಗ್ತಾ ಇದೆ? ಇಲ್ಲಿ ಮಾರಿದ ಬೆಲೆ ಸಿಗ್ತಾ ಹೋಗುತ್ತೆ. 3250 ರೂಪಾಯಿಗೆ 325 ರೂಪಾಯಿಯನ್ನು ಕೂಡಿಸಿದ್ರೆ 3575 ರೂಪಾಯಿಗೆ ಅವನು ಆ ಕುರಿ ಮರಿಯನ್ನು ಮಾರ್ಯಾನ ಅಂತ ಅರ್ಥ. ಕೊಂಡಿದ್ದು 3250 ರೂಪಾಯಿಗೆ ಎಷ್ಟು ಲಾಭ ಮಾರ್ಕೊಂಡನಂದರೆ 325 ರೂಪಾಯಿ ಲಾಭ ಮಾರಿಕೊಂಡು ಅದನ್ನು ಮಾರ್ಯಾನಂತ.
ಹಂಗಂದ್ರೆ ಅದನ್ನು ಎಷ್ಟಕ್ಕೆ ಮಾರ್ಯಾನಪ್ಪ ಅಂದ್ರೆ 3575 ರೂಪಾಯಿಗೆ ಮಾರ್ಯಾನ ಅಂದರೆ ಸರಿಯಾದ ಆಯ್ಕೆ ಎ ರೈಟ್ ಆಗುತ್ತೆ, ಒಂದನೇ ಆಯ್ಕೆ ರೈಟ್ ಆಗುತ್ತೆ. ಇಷ್ಟೇ ಪ್ರಶ್ನೆ, ಇದು ಅತಿ ಸರಳವಾಗಿರುವಂಥ ಪ್ರಶ್ನೆ. ಈ ಥರ ನಿಮಗೆ ಈ ವರ್ಷ ನವೋದಯ ಪರೀಕ್ಷೆಯಲ್ಲಿ ಕೇವಲ 12 ಅಧ್ಯಾಯಗಳ ಮೇಲೆ ಗಣಿತ ಪ್ರಶ್ನೆ ಬರೋದ್ರಿಂದ ಈಸಿಯಾಗಿ ನೀವು ಗಣಿತದ ಎಲ್ಲ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಬಿಡಿಸಿದ್ದೆ ಆದರೆ 20 ಪ್ರಶ್ನೆಗಳಿಗೆ ನೀವು 20 ರೈಟ್ ಮಾಡಿದರೆ 25 ಅಂಕ ಸಿಗ್ತಾಯಿದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಅವಸರ ಮಾಡದೆ ನಿಧಾನವಾಗಿ ಪ್ರತಿ ಪ್ರಶ್ನೆ ಓದಿಕೊಂಡು ಏನು ಕೊಟ್ಟಾನ, ಏನು ಕೇಳ್ಯಾನ, ನಾವು ಏನು ಮಾಡಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರಿಸ್ಬೋದು. ಓಕೆ ವಿದ್ಯಾರ್ಥಿಗಳೇ, ನೀವು ಈ ಪ್ರಶ್ನೆನ ಅರ್ಥ ಮಾಡಿಕೊಂಡಂತೆ ಅಂದ್ಕೊಳ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡೋಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷವೂ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಮತ್ತು CBSE ವಿದ್ಯಾರ್ಥಿಗಳಿಗಾಗಿ ಬೇಸಿಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ತೀವಿ. ಯಾಕಂದರೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಮಕ್ಕಳು ತರಬೇತಿಯನ್ನು ಪಡೆದುಕೊಂಡು ಮೊರಾರ್ಜಿ ಶಾಲೆ, ಸೈನಿಕ ಶಾಲೆ, ನವೋದಯ ಶಾಲೆಗಳಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಹೋಗಿದ್ದಾರೆ. ಅಲ್ಲಿ ಅವರಿಗೆ ಕಠಿಣವಾದ ವಿಷಯಗಳಂದರೆ ಬರ್ತಾ ಇದೆ ಅವರಿಗೆ ಇಂಗ್ಲೀಷು, ಸೈನ್ಸು ಮತ್ತು ಮ್ಯಾಥ್ಸ್ ಅಂತೇಳಿ. ಈ 3 ವಿಷಯಗಳನ್ನು ನಮ್ಮ ತರಬೇತಿ ಕೇಂದ್ರದಲ್ಲಿ ನುರಿತ ಅನುಭವ ಹೊಂದಿರುವಂಥ ದಾವಣಗೆರೆ ಇರ್ಬೋದು, ವಿಜಯಪುರ, ಧಾರವಾಡ, ಹುಬ್ಬಳ್ಳಿ, ಚಿತ್ರದುರ್ಗ ಮತ್ತು ಬೇರೆ ಬೇರೆ ಸ್ಟೇಟ್ಗಳಿಂದ ಅನುಭವ ಹೊಂದಿರುವಂಥ ಶಿಕ್ಷಕರನ್ನು ತರಿಸಿಕೊಂಡು ಈ ಬೇಸಿಗೆ ತರಬೇತಿ ಒಂದು ಶಿಬಿರದಲ್ಲಿ ಸರಳವಾಗಿ ಈಸಿಯಾಗಿ ವಿದ್ಯಾರ್ಥಿಗಳ ಮಟ್ಟಕ್ಕನುಗುಣವಾಗಿ ನಮ್ಮ ಶಿಕ್ಷಕರು ನಿಮಗೆ ತರಬೇತಿಯನ್ನು ಕೊಡಲಿಕ್ಕೆ ನಡೀತಾರೆ. ದಯವಿಟ್ಟು 6ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕಠಿಣವಾದ ವಿಷಯಗಳನ್ನು ಸರಳವಾಗಿ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಒಂದು ಚಾಲೆಂಜ್ ಟೀಮ್ ರೆಡಿಯಾಗಿದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಈ ಬೇಸಿಗೆ ತರಬೇತಿ ಶಿಬಿರಕ್ಕೆ ಏನಾದರೂ ಸೇರಿಸಬೇಕಂತ ಅಂದ್ಕೊಂಡಿದ್ರೆ ಆ ಕ್ಲಿಷ್ಟಕರವಾದ ವಿಷಯಗಳನ್ನು ಸರಳವಾಗಿ ಮಾಡ್ಕೋಬೇಕಾಗಿತ್ತು ಅಂದರೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಬೇಸಿಗೆ ತರಬೇತಿ ಶಿಬಿರದ ಫೋನ್ ನಂಬರ್ 7760333143 ನಂಬರಿಗೆ ಕರೆ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 7760333143 ನಂಬರಿಗೆ ಕರೆ ಮಾಡಿ, ಅಥವಾ 9900206243 ಕರೆ ಮಾಡಿ, ಅಥವಾ 9449771212 ನಂಬರಿಗೆ ಕರೆ ಮಾಡಿದರೆ ಸಾಕು. ಈಗಾಗಲೇ ಬೇಸಿಗೆ ತರಬೇತಿ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಪ್ರತಿ ವರ್ಷ ಕಡಿಮೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅತಿ ಸರಳವಾಗಿ ನಾವು ಬೋಧನೆ ಮಾಡೋದ್ರಿಂದ ಪ್ರತಿ ವರ್ಷ ಬುಕ್ಕಿಂಗೇ ಸ್ಟಾರ್ಟ್ ಆಗಿಬಿಡ್ತಾ ಇದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಒಂದು ಮ್ಯಾಥ್ಸು, ಸೈನ್ಸು, ಇಂಗ್ಲೀಷ್ ಪ್ಲಸ್ ಗ್ರಾಮರ್ ಪ್ಲಸ್ ಸ್ಪೋಕನನ್ನು ಕಲಿಬೇಕು, ಮಕ್ಕಳಿಗೆ ಸರಳ ಆಗಬೇಕು ಅಂದ್ಕೊಳ್ಳೋಂಥ ಪಾಲಕರು ಬೇಗನೆ ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಜಿಲ್ಲಾ ರಾಯಚೂರು ಇಲ್ಲಿ ಒಂದು ಬಾರಿ ನಮ್ಮ ಒಂದು ಶಾಲೆಗೆ ವಿಸಿಟ್ ಕೊಟ್ಕೊಂಡು ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ತೆಗೆದುಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7 ನೋಡ್ರಿ, ಏನು ಕೊಟ್ಟಿದ್ದಾರೆ ಅಂದರೆ 20:15 20:15 ಸಮಾನುಪಾತ 40:x. ಆದರೆ ಎಕ್ಸ್ನ ಬೆಲೆ ಎಷ್ಟು, ಎನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇದು ಅನುಪಾತದಲ್ಲಿ ಬರುವಂಥ ಪ್ರಶ್ನೆಗಳು ಕೂಡ. ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈಸಿಯಾಗಿ ಬಿಡಿಸ್ಬೋದು. ಈ ಥರ ಪ್ರಶ್ನೆಗಳು ಬಂದಾಗ ನೀವು ಯಾವ ರೀತಿ ಬಿಡಿಸ್ಬೇಕಂತ ಹೇಳ್ತಾ ಇದ್ದೀವಿ. ಇವುಗಳಿಗೆ ಅಂತ್ಯ ಪದಗಳು ಅಂತ ಕರಿತೀವಿ, ಇವುಗಳಿಗೆ ಆದಿ ಪದಗಳು ಅಂತ ಕರಿತೀವಿ. ಇದು ಸಮಾನುಪಾತದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ರೂಲ್ಸು, ಆದಿ ಪದಗಳ ಗುಣಲಬ್ಧವು ಅಂತ್ಯ ಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇವೆರಡು ಗುಣಿಸಿದ್ರೆ ಎಷ್ಟು ಉತ್ತರ ಬರುತ್ತೆ, ಇವೆರಡು ಗುಣಿಸಿದ್ರೆ ಉತ್ತರ ಅಷ್ಟೇ ಬರಬೇಕು ಅನ್ನೋದು ಇದು ಅನುಪಾತದ ಒಂದು ನಿಯಮ. ಎಕ್ಸ್ ಬೆಲೆ ಲಾಸ್ಟ್ ಕೊನೆ ಕೊಟ್ಟಿದ್ದಾನೆ, 1ನೇ ಪದ, 2ನೇ ಪದ, 3ನೇ ಪದ, ಇದು 4ನೇ ಪದ. ಪ್ರಶ್ನೆ ಕೇಳ್ತಾ ಇದ್ದಾನೆ, 4ನೇ ಪದ ಕೇಳ್ತಾ ಇದ್ದಾನೆ. ಅಂತ್ಯ ಪದಗಳನ್ನು ತೆಗೆದುಕೊಳ್ಳము. 20 × x = 15 × 40.
ವಿದ್ಯಾರ್ಥಿಗಳು ಏನು ಮಾಡೋಣ, ಈ ಎಕ್ಸ್ ಬೆಲೆನ ಇಲ್ಲೇ ಇಟ್ಬಿಡೋಣ. ಎಕ್ಸ್ ಇಲ್ಲೇ ಇಟ್ಟುಕೊಂಡು ಈಗ ಏನು ಮೇಡಮು 15 × 40. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಇಂಟು ಇದೆ. ಈ ಇಜಿಕಲ್ ಟು ಮನೆಯನ್ನು ದಾಟಿ ಈ ಮನೆಗೆ ಬರ್ಬೇಕಂದ್ರೆ ಅದು ಭಾಗಿಸಲಿಕ್ಕೆ ಬೀಳುತ್ತೆ. ಗುಣಾಕಾರ ಇದ್ದರೆ ಭಾಕಾರ ಆಗುತ್ತೆ, ಕೂಡ್ಸೋದಿದ್ರೆ ಕಳಿದಾಗುತ್ತೆ, ಮೈನಸ್ ಚಿಹ್ನೆ ಇದ್ದರೆ ಕೂಡ್ಸೋದಾಗುತ್ತೆ. ಈಗ ಏನು ಮಾಡೋಣ, ನಾವು ಕನಿಷ್ಠ ರೂಪಕ್ಕೆ ತರೋಣ. ಕನಿಷ್ಠ ರೂಪಕ್ಕಂದ್ರೆ ಅಂಶ ಮತ್ತು ಛೇದಕ್ಕೆ ಕಟ್ತಾ ಹೊಡಿಬೇಕು. ಮ್ಯಾಲಿದ ಮೇಲೆ ಕಟ್ತಾ ಹೊಡ್ಲಿಕ್ಕೆ ಬರಲ್ಲ, ಅಂಶಕ್ಕೆ ಛೇದಕನ್ನು ಕಟ್ತಾ ಹೊಡಿಬೋದು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 1 2 2 4. ಕೆಳಗಡೆ ಟೋಟಲ್ ಮುಗೀತು. ಮೇಲೆ ಯಾವ ಸಂಖ್ಯೆ ಉಳಿದವು? 15 ಉಳಿದೈತಿ, 2 ಉಳಿದೈತಿ. 15 2 30. ಅಂದರೆ ಎಕ್ಸ್ ಬೆಲೆ ಎಷ್ಟಾಗ್ತಾ ಇದೆ ಅಂದರೆ ಎಕ್ಸ್ ಬೆಲೆ ಇಜಿಕಲ್ ಟು 30 ಸರಿಯಾದ ಉತ್ತರ ಬರ್ತಾ ಹೋಗುತ್ತೆ. ಎಕ್ಸ್ ಇಜಿಕಲ್ ಟು 30. ಆಯ್ಕೆ ಸಂಖ್ಯೆ 1ನೇ ರೈಟ್ ಆಗುತ್ತೆ. ನೋಡಿ, ಇಷ್ಟೇ ಲೆಕ್ಕ. ಗಣಿತನೂ ಕೂಡ ಸುಳಿದ ಬಾಳೆಹಣ್ಣಿನಷ್ಟು ಸುಲಭ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗಣಿತ ಬರಬೇಕಂದ್ರೆ ಮಗ್ಗಿ ಬರಬೇಕು, ಟೇಬಲ್ಸ್ ಬರಬೇಕು. ಕನಿಷ್ಠ 2ರ ಮಗ್ಗಿ ನೀವು 20ರವರೆಗೆ ಆದರೂ ಬರಬೇಕು. ದಿನಾಲು ಮಗ್ಗಿನ ಪ್ರಾಕ್ಟೀಸ್ ಮಾಡಿರಿ. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. ಗಣಿತ ಸರಳ ಆಗಬೇಕು. ಗಣಿತದಲ್ಲಿ ಹೆಚ್ಚು ಅಂಕ ಬರಬೇಕಂದ್ರೆ ನೀವು ಫಸ್ಟ್ ಮಗ್ಗಿಗಳನ್ನು ಕಲೀರಿ. ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸುವ ಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರೆ ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ನಾನು ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ನನ್ನ ಈ ಲೆಕ್ಕ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ತಿಳ್ಕೊತಾ ಇದ್ದೀನಿ. ಈ ಥರ ನಿಮಗೆ ಪದೇ ಪದೇ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ವಿಡಿಯೋಗಳನ್ನು ಸ್ಕಿಪ್ ಮಾಡಿದ್ರೆ ನೀವು ಕಂಟಿನ್ಯೂ ನೋಡ್ಕೋತಾ ಹೋದರೆ ಈಸಿಯಾಗಿ ನೀವು ಗಣಿತವನ್ನು ಕಲಿಬೋದು. ಪದೇ ಪದೇ ವಿಡಿಯೋಗಳನ್ನು ನೋಡ್ಕೋತ ಹೋಗ್ರಿ, ನೀವು ಪರ್ಫೆಕ್ಟ್ ಆಗ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ. ಹಾಗಾದರೆ ಪ್ರಶ್ನೆ ಸಂಖ್ಯೆ 8ನೇದು ಕೊಡ್ತಾ ಇದ್ದೀನಿ. 250ರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೊಟ್ಟ 4 ಆಯ್ಕೆ ಕೊಟ್ಟನ. 1 2 3 4. ಅದು ಅವಿಭಾಜ್ಯ ಅಪವರ್ತನ ಆಗಿರ್ಬೇಕಂತಾನೆ, ಭಾಜ್ಯ ಸಂಖ್ಯೆಗಳಲ್ಲ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾ ಇದ್ದಾನೆ. ಟೈಮ್ ಸ್ಟಾರ್ಟ್. ಬೇಗನೆ ವಿದ್ಯಾರ್ಥಿಗಳು ನೀವು ಈ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ಪ್ರಯತ್ನ ನೀವು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಇಂತಹ ಪ್ರಶ್ನೆಗಳನ್ನು ಕೂಡ ನೀವು ಸರಳವಾಗಿ ಬಿಡಿಸ್ಬೋದು ಅಂತ ಹೇಳುತ್ತಾ ಈ ಪ್ರಶ್ನೆ ಕೂಡ ಯಾವ ರೀತಿ ಬಿಡಿಸ್ಬೇಕನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿ, ನೋಡ್ಕೊಳ್ರಿ. ಸಂಖ್ಯೆ ಯಾವುದು? 250 ಸಂಖ್ಯೆ ಇದೆ. ಇದನ್ನು ಅವಿಭಾಜ್ಯ ಸಂಖ್ಯೆಗಳಿಂದನೇ ಸ್ಟಾರ್ಟ್ ಆಗಬೇಕಂತಂದರೆ ಮೊದಲ ಅವಿಭಾಜ್ಯ ಸಂಖ್ಯೆ 2. ಓಕೆ, ನಾವು ಈಗ ಫಸ್ಟ್ 2ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ 2 ತೊಗೋತಾ ಇದ್ದೀನಿ. 2ರಿಂದ ಹೋಗ್ಬೇಕಂದ್ರೆ 2 1 2, 2 2 4, 1 ಉಳಿತು 10 ಆಯಿತು, 2 5 10. ನೆಕ್ಸ್ಟ್ 2ರಿಂದ ಹೋಗಲ್ಲ, 3ರಿಂದ ಹೋಗಲ್ಲ, ಹಂಗಂದ್ರೆ ನೆಕ್ಸ್ಟ್ 5ರಿಂದ ಹೋಗ್ತಾ ಇದೆ. 5 2 10, 2 ಉಳಿತು, 5 5 25. ನೆಕ್ಸ್ಟ್ ಯಾವ ಮಗ್ಗಿ? ಮತ್ತೆ 5ರ ಮಗ್ಗಿ, 5 5 25. ನೆಕ್ಸ್ಟ್ ಲಾಸ್ಟ್ ಯಾವ ಮಗ್ಗಿ? ಮತ್ತೆ 5ರಿಂದ 5 1 5. ಇವು ಎಲ್ಲ ಬಂದಿರುವಂಥ ಉತ್ತರಗಳು ಏನಿದಾವಲ್ಲ ಅವೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕಂತಾನೆ. ಯಾವ್ಯಾವ ನೋಡ್ಕೊಡ್ರೆ ಅವು ಅವಿಭಾಜ್ಯ ಸಂಖ್ಯೆಗಳು ಬಂದಿರೋದು? ಇಜಿಕಲ್ ಟು ಯಾವುದಂದರೆ 2 ಇಂಟು 5 ಇಂಟು 5 ಇಂಟು 5. ಅಂತಹ ಆಯ್ಕೆಯನ್ನು ನಾವು ನೋಡ್ಕೊಂಡಾಗ ಯಾವ್ದಾಗುತ್ತಾ ಇದೆ ನೋಡ್ರಿ, 2 ಇಂಟು 5 ಇಂಟು 5 ಇಂಟು 5. 3ನೇ ಆಯ್ಕೆ ಸರಿ ಆಗ್ತಾಯಿದೆ. ಅವು ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು. ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಕೂಡ ಗಣಿತದಲ್ಲಿ 20 ಪ್ರಶ್ನೆಗಳು 20 ಅಂಕವನ್ನು ಪಡೆದುಕೊಂಡು ಇವಾಗಲೂ ಸೈನಿಕ ಶಾಲೆ, ನವೋದಯ ಶಾಲೆಗಳಲ್ಲಿ ಆಯ್ಕೆಯಾಗೋದನ್ನು ನೋಡ್ತಾ ಇದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳೇ ದಯವಿಟ್ಟು ಭಯ ಬೇಡ, ಇವತ್ತಿನಿಂದಲೇ ನೀವು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ ನಾವು ಕೊಡ್ತಾ ಇದ್ದೀನಿ. 9ನೇ ಪ್ರಶ್ನೆ. 9ನೇ ಪ್ರಶ್ನೆ ನೋಡ್ಕೊಡ್ರಿ ಏನಿದೆ ಅಂದರೆ 4ರಿಂದ ಆರಂಭವಾಗಬೇಕು, ಅಂದರೆ 4ರಿಂದ ಪ್ರಾರಂಭವಾಗಬೇಕು, 8ರಲ್ಲಿ ಕೊನೆಗೊಳ್ಬೇಕು, 8ರಿಂದ ಕೊನೆಗೊಳ್ಳಬೇಕು. ಅದು 3 ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ಅಂತರ ಅಂದರೆ ವ್ಯತ್ಯಾಸ. ಅಂತರ ಅಂದ್ರೆ ಒಂದೇ, ವ್ಯತ್ಯಾಸ ಅಂದ್ರೆ ಒಂದೇ. ಪ್ರಶ್ನೆ ನೋಡಿ ಏನಂತಾನ, 4ರಿಂದ ಪ್ರಾರಂಭವಾಗಬೇಕಂತೆ, 8ರಿಂದ ಕೊನೆಗೊಳ್ಬೇಕಂತೆ. ಅದು 3 ಅಂಕಿ ಇದಿರಬೇಕಂದ್ರೆ ಇಲ್ಲಿ 1 ಅಂಕಿ ಹೋಯ್ತು. ಏನಂತನ, ಅದು ದೊಡ್ಡ ಸಂಖ್ಯೆ ಆಗಿರಬೇಕಂತೆ.
ಓಕೆ ವಿದ್ಯಾರ್ಥಿಗಳೇ ನೋಡಿಕೊಡ್ರಿ, 4ರಿಂದ ಕೊನೆಗೊಂಡಿರಬೇಕು, 4ರಿಂದ ಪ್ರಾರಂಭ ಹೋಗಬೇಕು, 8ರಿಂದ ಕೊನೆಗೊಂಡಿರಬೇಕು, ಅದು ದೊಡ್ಡ ಸಂಖ್ಯೆ. ಮತ್ತು ಅದು 4ರಿಂದನೂ ಪ್ರಾರಂಭವಾಗಬೇಕು, 8ರಿಂದ ಕೊನೆಗೊಂಡಿರಬೇಕು, ಅದು ಚಿಕ್ಕ ಸಂಖ್ಯೆ ಇರಬೇಕಂತೆ. ಹಾಗಾದರೆ ನಮಗೆ ಇಲ್ಲಿ 3 ಅಂಕಿ ಬೇಕಂದ್ರೆ ಅವನು ಆಲ್ರೆಡಿ 2 ಅಂಕಿ ಕೊಟ್ಟಂದ್ರೆ ನಮ್ಗೆ ಇನ್ನೂ ಒಂದು ಅಂಕಿ ಬೇಕಲ್ಲ. ವಿದ್ಯಾರ್ಥಿಗಳೇ, ಈ ಥರ ನಿಮ್ಮ ಪ್ರಶ್ನೆಗಳು ಕೊಟ್ಟಾಗ ಏನು ಮಾಡಿ, ಪ್ರಾರಂಭದ ಸಂಖ್ಯೆ ಕೊಟ್ಟು ಕೊನೆಯ ಸಂಖ್ಯೆ ಕೊಟ್ಟು ದೊಡ್ಡ ಸಂಖ್ಯೆ ಕೇಳಿದ್ರೆ ಎಷ್ಟು ಸ್ಥಾನಗಳು ಕಡಿಮೆ ಬಿಡ್ತಾವಲ್ಲ ಅಷ್ಟು 9 ಹಾಕೊಳ್ಳಿ. ನಮ್ಗೆ ಇಲ್ಲಿ ಒಂದೇ ಸ್ಥಾನ ಕಡಿಮೆ ಬಿದ್ದೈತಿ, ಇಲ್ಲಿ 9 ಹಾಕೊಂಡ್ಬಿಡ್ತೀನಿ. ಇದು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಯಿತು. ಪ್ರಾರಂಭದಲ್ಲಿ 4 ಇದೆ, ಕೊನೆಯಲ್ಲಿ 8 ಇದೆ. ನಾನು ಮಧ್ಯದಲ್ಲಿ ಒಂದು ಸಂಖ್ಯೆ ಕಡಿಮೆ ಬಿತ್ತು, 9 ಹಾಕೊಂಡೆ, 498 ಒಂದು ದೊಡ್ಡ ಸಂಖ್ಯೆ ಆಯಿತು. ಈಗ 4ರಿಂದ ಪ್ರಾರಂಭ ಆಗಬೇಕು, 8ರಿಂದ ಕೊನೆಗೊಂಡು ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಇದ್ರೆ ಎಷ್ಟು ಸ್ಥಾನಗಳು ಬೇಕೋ ಆ ಸ್ಥಾನಗಳಲ್ಲಿ 0 ಹಾಕಿಬಿಡಿ. 408 ಅನ್ನೋದು ಚಿಕ್ಕ ಸಂಖ್ಯೆ ಆಯಿತು. ಅದ್ರದ್ದು ಅಂತರ ಅಂತ ಕೇಳ್ತಾರೆ, ಅಂತರ ಅಥವಾ ವ್ಯತ್ಯಾಸಕ್ಕಿದ್ರೆ ಕಳೆದು ಬಿಡಬೇಕು ಅಂತ ಅರ್ಥ. 8ರಾಗ 8 ಹೋದ್ರೆ 0, 9ರಾಗ 0 ಕಳೆದ್ರೆ 9, 4ರಾಗ 0, 4 ಕಳೆದ್ರೆ 0. ಆದ್ದರಿಂದ ಸರಿಯಾದ ಉತ್ತರ ಎಷ್ಟು ಬರ್ತಾ ಇದೆ? ಸರಿಯಾದ ಉತ್ತರ 90 ಅನ್ನೋದು ಸರಿಯಾದ ಆಯ್ಕೆ. ಆಯ್ಕೆ ಸಂಖ್ಯೆ ಇಲ್ಲಿ 3ನೇದು ಆಯ್ಕೆ ರೈಟ್ ಆಗುತ್ತೆ. ಮಕ್ಕಳೇ, ನಾನು ಹೇಳ್ತಾ ಇರುವಂಥ ಕ್ಲಾಸಸ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಕ್ಲಾಸಸ್ಸು ಅರ್ಥ ಆದರೆ ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ. ಇನ್ನೂ ಯಾರು ಲೈಕ್ ಬಟನ್ ಒತ್ತಿಲ್ಲೋ ಲೈಕ್ ಬಟನ್ ಒತ್ತಿರಿ. ಇದು ನನ್ನ ಗುರುದಕ್ಷಿಣೆ. ನಾವು ನಿಮ್ಮ ಕಡೆಯಿಂದ ಯಾವುದೂ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ನಾವು ನಿಮಗೆ ಉಚಿತವಾಗಿಯೇ ಕೊಡ್ತಾ ಇದ್ದೇವೆ. ಈ ಥರ ನಮ್ಮ ಕ್ಲಾಸಸ್ ಉಪಯೋಗ ಆಗ್ತಾಯಿತ್ತಂದರೆ ಪ್ರತಿದಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನಾವು ವಿಡಿಯೋ ಮತ್ತು ಲೈವ್ ಕ್ಲಾಸನ್ನು ಕೊಡಲಿಕ್ಕೆ ನಮ್ಮ ಟೀಮ್ ರೆಡಿ ಇದೆ. ದಯವಿಟ್ಟು ಮಕ್ಕಳು ಇದನ್ನು ಉಪಯೋಗಿಸ್ಕೊಳ್ಳಿ. ಪಾಲಕರು ಮತ್ತು ಶಿಕ್ಷಕರು ಈ ಥರ ನಮ್ಮ ಲಿಂಕ್ಗಳನ್ನು, ನಮ್ಮ ವಿಡಿಯೋಗಳನ್ನು ಈ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಶೇರ್ ಮಾಡಿರಿ ಅಂತ ಕೇಳ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. ಈ 10ನೇ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ನೀವು ಈ ಪ್ರಶ್ನೆಯನ್ನು ಕಮೆಂಟ್ ಮುಖಾಂತರ ಇದ್ರ ಉತ್ತರವನ್ನು ಕಳಿಸ್ರಿ. ಒಂದು ಪ್ರಶ್ನೆ ಆದರೂ ನೀವು ಟ್ರೈ ಮಾಡಿರಿ. ಪ್ರಶ್ನೆ ಏನಿದೆ ಅಂದ್ರೆ, ಮೊದಲ 5 ಬೆಸ ಸಂಖ್ಯೆಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳ್ತಾ ಇದ್ದಾನೆ. ಆಯ್ಕೆ 2, 3, 4, 5 ಇದಾವಂತೆ. ಪ್ರಶ್ನೆ ನೋಡ್ರಿ, ಮೊದಲ 5 ಬೆಸ ಸಂಖ್ಯೆಗಳು ಅಂದರೆ ನೀವು ಬೆಸ ಸಂಖ್ಯೆಗಳು ಯಾವಂತ ಗೊತ್ತಿರಬೇಕು. ಆ ಮೊದಲ 5 ಬೆಸ ಸಂಖ್ಯೆಗಳನ್ನು ಬರೀರಿ. ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವನ್ನು ಗುರುತಿಸ್ರಿ. ಅವು ಅವಿಭಾಜ್ಯಗಳು ಎಷ್ಟು ಅದಾವ ಅನ್ನೋದನ್ನು 4 ಆಯ್ಕೆಗಳಲ್ಲಿ ಕೊಟ್ಟಿರುವಂಥ ಆಯ್ಕೆಯಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಈ ಪ್ರಶ್ನೆಗೆ ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತಿರೋ ಕಾದು ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರೂ ಪ್ರಶ್ನೆ ಬರ್ಕೊಳ್ಳಿ. ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಈ ಥರ ನುರಿತ ಅನುಭವ ಹೊಂದಿರುವಂಥ ಶಿಕ್ಷಕರ ತಂಡದಿಂದ ಇಂಗ್ಲೀಷು, ಗಣಿತ ಮತ್ತು ಭಾಷಾಜ್ಞಾನ ಸಂಬಂಧಪಟ್ಟಿರುವಂಥ 20 ವರ್ಷಗಳಿಂದ ಅನುಭವ ಹೊಂದಿರುವಂಥ ಶಿಕ್ಷಕರ ಒಂದು ಟೀಮ್ ರೆಡಿ ಇದೆ. ದಯವಿಟ್ಟು ಇದರ ಕ್ಲಾಸನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಸನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ನಿಮ್ಮ ಮೊಬೈಲ್ದ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತ ಸರ್ಚ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ಸಬ್ಸ್ಕ್ರೈಬ್ ಮೇಲೆ ಬಟನ್ ಮೇಲೆ ಒತ್ತಿರಿ. ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಗಂಟೆ ಕಾಣುತ್ತೆ, ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು, ನಮ್ಮ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬಂದು ಸಿಗಲ್ಲುತ್ತೆ. ಈ ಥರ ಎಲ್ಲ ವಿಡಿಯೋಗಳನ್ನು ನೀವು ಪದೇ ಪದೇ ನೋಡಿದಾಗ ನೀವು ಮನೆಯಲ್ಲೇ ಕುಳಿತುಕೊಂಡು ನವೋದಯ ಪರೀಕ್ಷೆಗೆ ಆಯ್ಕೆ ಆಗ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಈ ಕ್ಲಾಸನ್ನು ಉಪಯೋಗಿಸಿಕೊಂಡು ಇವತ್ತು ನವೋದಯ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಮುರಾರ್ಜಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಸೈನಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿ ಉಪಯೋಗಿಸಿಕೊಂಡು ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಈ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳ ಒಂದು ಪಾಲಕರ ಫೋನ್ ಕರೆ ಬರುವುದರ ಸಲುವಾಗಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಉಚಿತ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಅಕಸ್ಮಾತಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ತಿಳ್ಕೋಬೇಕು ಅನ್ನೋದಾಗಿದ್ದರೆ ಈ 9449771212 ನಂಬರಿಗೆ ಕರೆ ಮಾಡ್ಬೋದು, ಅಥವಾ 9900206243 ನಂಬರಿಯನ್ನು ಕೂಡ ಕಾಲ್ ಮಾಡಿದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ಪರೀಕ್ಷೆ ಯಾವ ರೀತಿ ಬರೀಬಹುದು, ಇದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಮ್ಮ ಒಂದು ಚಾಲೆಂಜ್ ಟೀಮ್ ರೆಡಿಯಾಗಿದೆ ಅಂತ ಹೇಳುತ್ತಾ, ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಒಂದು ಕ್ಲಾಸ್ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.